ನೀರು ಕಳ್ಳತನ ಹಾಗೂ ಕೊಳಚೆ ನೀರು ಚರಂಡಿಗೆ ಹರಿಸುವವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರು ಜಲಮಂಡಳಿ ಬ್ಲೂ ಫೋರ್ಸ್ ರಚನೆ ಮಾಡಿದೆ. ಈ ಎಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಅಂತ ಬೆಂಗಳೂರಿನ ಜಲಮಂಡಳಿ ಒಂದು ಬ್ಲೂ ಫೋರ್ಸ್ ರಚನೆ ಮಾಡಿದೆ. 16,000 ಅಕ್ರಮ ಸಂಪರ್ಕಗಳು ಪತ್ತೆಯಾಗಿದ್ದಾವೆ. ಬ್ಲೂ ಫೋರ್ಸ್ ಹೆಲ್ಪ್ ಇದಕ್ಕಾಗಿ 50 ಲಕ್ಷ ವೆಚ್ಚ ಮಾಡ್ತಾ ಇದೆ. ಬ್ಲೂ ಫೋರ್ಸ್ ಹೆಲ್ಪ್ಗಾಗಿ 50 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇದೆ. ಜಲಮಂಡಳಿ ಇದಕ್ಕಾಗಿ 50 ಲಕ್ಷ ಖರ್ಚು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕಾವೇರಿ 5ನೇ ಹಂತ ಸೇರಿ 2225 MLD ಕಾವೇರಿ ನೀರು ಪೂರೈಕೆ ಆಗ್ತಾ ಇದೆ. 11 ಲಕ್ಷಕ್ಕೂ ಅಧಿಕ ನೀರು ಪೂರೈಕೆ ಅಧಿಕೃತ ಸಂಪರ್ಕಗಳು ಹೊಂದಿದ್ದಾವೆ. ಆದರೆ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಕಳ್ಳತನ ಹೆಚ್ಚಳವಾಗ್ತಾ ಇದೆ. ಚರಂಡಿಗೆ ತ್ಯಾಜ್ಯ ನೀರು ಹರಿಸುವಂತಹ ಒಂದು ಪ್ರಕರಣ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಜಲಮಂಡಳಿ ಇದೀಗ ಒಂದು ಬ್ಲೂ ಫೋರ್ಸ್ ರಚನೆ ಮಾಡ್ತಾ ಇದೆ. ಯಾರು ಬೇಕಾಬಿಟ್ಟಿಯಾಗಿ ನೀರು ಪೋಲು ಮಾಡ್ತಾ ಇದ್ದಾರೆ, ಯಾರು ಕಳ್ಳ ಕನೆಕ್ಷನ್ಗಳನ್ನು ಹಾಕ್ಕೊಂಡು ನೀರು ಕಳ್ಳತನ ಮಾಡ್ತಾ ಇದ್ದಾರೆ, ಯಾರು ಚರಂಡಿ ನೀರನ್ನು ಸಂಸ್ಕರಣೆ ಮಾಡದೆ ಅದನ್ನು ನೇರವಾಗಿ ನೀರಿಗೆ ಹರಿಸ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ಇದಕ್ಕಾಗಿ ಈಗ ಜಲಮಂಡಳಿ ಒಂದು ಬ್ಲೂ ಫೋರ್ಸ್ ರಚನೆ ಮಾಡಿದೆ. ಇದು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತವಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇದರಿಂದ ಎಷ್ಟರ ಮಟ್ಟಿಗೆ ಕಡಿವಾಣ ಹಾಕುವಲ್ಲಿ ಬೆಂಗಳೂರು ಜಲಮಂಡಳಿ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ನೀರಿನ ಕಳ್ಳತನ, ಕೊಳಚೆ ನೀರು ಚರಂಡಿಗೆ ಹರಿಸೋರು ಇವರೆಲ್ಲರಿಗೂ ಕೂಡ ಇಲ್ಲಿ ಈಗ ಸಂಕಷ್ಟ ಎದುರಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಒಂದು ವೇಳೆ ತಪ್ಪಿತಸ್ಥರು ಕಂಡು ಬಂದಿದ್ದೇ ಆದರೆ ಅವರ ವಿರುದ್ಧ ಕಾನೂನು ಕ್ರಮ, ದಂಡ ಕೂಡ ವಿಧಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಜಲಮಂಡಳಿ ಏನೆಲ್ಲ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಅದನ್ನು ತಪ್ಪದೆ ಎಲ್ಲರೂ ಪಾಲನೆ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಪಾಲನೆ ಮಾಡದೇ ಇದ್ದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ, ಅಂಥವರಿಗೆ ದಂಡ ವಿಧಿಸಲಾಗುತ್ತೆ. ಈ ಮೂಲಕವಾಗಿ ಈಗ ಜಲಮಂಡಳಿ ನೀರು ಪೋಲಾಗುವಂಥದ್ದನ್ನು ತಡೆಯೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಕುಡಿಯೋ ನೀರಿಗೆ ಬೆಂಗಳೂರಿನಲ್ಲಿ ಹಾಹಾಕಾರ ಉಂಟಾಗಿತ್ತು. ಇದನ್ನು ಯಾರೂ ಅಲ್ಲಗಳೆಯೋದಕ್ಕಾಗಲ್ಲ. ಆದರೆ ಕುಡಿಯೋ ನೀರು ಪೋಲಾಗ್ತಾ ಇದೆ, ಕಾವೇರಿ ನೀರು ಪೋಲಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇತ್ತು. ನೀರಿನ ಕಳ್ಳತನವಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇತ್ತು. ಅದೇ ರೀತಿಯಾಗಿ ಕೊಳಚೆ ನೀರಿನ ಜೊತೆಗೆ ಈ ನೀರನ್ನು ಅನೇಕರು ಹರಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇತ್ತು. ಅದೇ ರೀತಿಯಾಗಿ ಸಂಸ್ಕರಣೆ ಮಾಡದೆ ಚರಂಡಿ ನೀರನ್ನು ಹಾಗೆ ಬಿಡಲಾಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇತ್ತು. ಇದೆಲ್ಲದಕ್ಕೂ ಈಗ ಜಲಮಂಡಳಿ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಒಂದು ವೇಳೆ ಬೇಕಾಬಿಟ್ಟಿಯಾಗಿ ನೀರು ಹರಿಸಿದ್ದೇ ಆದರೆ, ನೀರು ಕಳ್ಳತನ ಮಾಡೋದೇ ಆದರೆ, ತ್ಯಾಜ್ಯ ನೀರು ಪ್ರವಹರಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ರೆ ಆ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಒಂದು ಬ್ಲೂ ಫೋರ್ಸ್ ರಚನೆ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ನೀರು ಪೋಲು ಮಾಡುವಂಥದ್ದು ಇಂದು ನೆನ್ನೆಯದಲ್ಲ, ನಿರಂತರವಾಗಿ ನಡೀತಾನೆ ಬರ್ತಾ ಇದೆ. ನೀರು ಇದ್ದಾಗ ಬೇಕಾಬಿಟ್ಟು ಪೋಲು ಮಾಡೋದು, ಆದರೆ ಬೇಸಿಗೆ ಕಾಲದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತ ಅನೇಕ ರೀತಿಯಲ್ಲಿ ಆರೋಪ ಮಾಡುವಂಥದ್ದು, ಆಕ್ರೋಶ ಹೊರಹಾಕುವಂಥದ್ದು ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದರೆ ಇದ್ದಾಗಲೇ ನೀರನ್ನು ಸದ್ಬಳಕೆ ಮಾಡಬೇಕು, ನೀರು ಇದ್ದಾಗಲೇ ಅದನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು ಅಂತ ಜಲಮಂಡಳಿ ಈ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ನೀರಿನ ಕಳ್ಳತನ, ಕೊಳಚೆ ನೀರು ಚರಂಡಿಗೆ ಹರಿಸೋರು ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಜಲಮಂಡಳಿ ಮುಂದಾಗ್ತಾ ಇದೆ. ಏನೇನೆಲ್ಲ ಗೈಡ್ಲೈನ್ಸ್ಗಳನ್ನು ಬಿಡುಗಡೆ ಮಾಡಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ?
ಮುಖ್ಯವಾಗಿ ಬೆಂಗಳೂರು ಜಲಮಂಡಳಿಯಲ್ಲಿ ಕಾವೇರಿ 5ನೇ ಹಂತದ ಯೋಜನೆ ಆರಂಭ ಆಗಿರುವಂತದ್ದು. ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ನೀರಿನ ಸಂಪರ್ಕವನ್ನ ಪಡ್ಕೊಂಡಂತಹವ್ರು ಇದ್ದಾರೆ. ಅದರ ಜೊತೆಗೆ ಮನೆಯಲ್ಲಿ ಬಳಕೆ ಮಾಡುವಂತಹ ಕೊಳಚೆ ನೀರನ್ನ ಕಾವೇರಿ ನೀರಿನ ಪೈಪ್ಲೈನ್ ಮಿಕ್ಸ್ ಮಾಡುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ಹಾಗೇನೆ ಅಕ್ರಮವಾಗಿ ಸಂಪರ್ಕವನ್ನ ಪಡ್ಕೊಂಡು ಜಲಮಂಡಳಿಗೆ ಮೋಸ ಮಾಡ್ತಾ ಇರುವಂತಹ ಗ್ರಾಹಕರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಎಲ್ಲದನ್ನ ಯಾವ ರೀತಿ ತಡೆಬೇಕು ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅದಕ್ಕೆ ಒಂದು ಸಪರೇಟ್ ತಂಡವನ್ನ ರಚನೆ ಮಾಡಿ ಅನ್ನುವಂತಹ ಆದೇಶ ಸರ್ಕಾರದಿಂದ ಬಂದಂತ ಹಿನ್ನೆಲೆಯಲ್ಲಿ ಬ್ಲೂ ಫೋರ್ಸ್ ಅನ್ನುವಂತಹ ತಂಡವನ್ನ ಈಗ ರಚನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋದು. ಪ್ರತಿ ತಿಂಗಳ ಒಂದು 50 ಲಕ್ಷ ವೆಚ್ಚದಲ್ಲಿ ಬ್ಲೂ ಫೋರ್ಸ್ ತಂಡ ಕಾರ್ಯನಿರ್ವಹಣೆ ಮಾಡುತ್ತೆ. ಇದರ ಕೆಲಸ ಏನಂತಂದ್ರೆ ಎಲ್ಲಿ ಅಕ್ರಮವಾಗಿ ನೀರಿನ ಸಂಪರ್ಕವನ್ನು ಪಡ್ಕೊಂಡವರು, ಕೊಳಚೆ ನೀರಿನ ಪೈಪ್ಲೈನ್ಗೆ ಯಾರು ಜೋಡಣೆ ಮಾಡ್ಕೊಂಡಿರುವಂತವ್ರು, ಈ ರೀತಿ ಅಥವಾ ನೀರಿನ ಬಿಲ್ ಕಟ್ಟದೆ ಸಾಕಷ್ಟು ರೀತಿಯಲ್ಲಿ ಸತಾಯಿಸುವಂತಹ ಪ್ರಕ್ರಿಯೆಗಳು ಮಾಡುವಂತ ಗ್ರಾಹಕರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗುವಂತ ಕೆಲಸ ಈ ಬ್ಲೂ ಫೋರ್ಸ್ ತಂಡ ಆಗಿರುತ್ತೆ. ಒಟ್ಟಾರೆ ಅಂತಂದ್ರೆ ಈ ತರದೊಂದು ಕಾರ್ಯಪಡೆ ರಚನೆ ಮಾಡುವ ಮೂಲಕ ಒಂದು ನೀರಿನ ಅಭಾವವನ್ನ ಕಮ್ಮಿ ಮಾಡಬಹುದು. ಆರ್ಥಿಕವಾಗಿ ಮತ್ತಷ್ಟು ಜಲಮಂಡಳಿಗೆ ಸದೃಢತೆ ಆಗುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಪಡೆ ಕೆಲಸವನ್ನ ಮಾಡಲಿದೆ. ಧನ್ಯವಾದಗಳು ಗಣೇಶ್, ನಿಮ್ಮೆಲ್ಲ ಮಾಹಿತಿಗೆ.